ಕೇವಲ ಹಾಸನ ಮಾತ್ರ ಅಲ್ಲ, ಮಂಡ್ಯದಲ್ಲೂ ಕೂಡ ಕಾನೂನು ಬಾಹಿರವಾಗಿ ಮರಗಳಿಗೆ ಕೊಡಲಿಯನ್ನು ಹಾಕಿರುವಂಥ ಘಟನೆ ನಡೆದಿರೋದು. ವಿಧಾನ ಪರಿಷತ್ ಸದಸ್ಯರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರೋದು. ಮಂಡ್ಯದ ಮಲ್ಲಿಗೆರೆಯಲ್ಲಿ ಮರಗಳ ಮಾರಣ ಹೋಮ ಆಗಿದೆ. MLC ಮಧು ಜಿ ಮಾದೇಗೌಡ ಸೂಚನೆಯಂತೆ ಮರಕ್ಕೆ ಕೊಡಲಿ ಹಾಕಿದ್ರಂತೆ. 30-40 ವರ್ಷಗಳ ಹಳೆ ಮರಗಳ ಬುಡಕ್ಕೆ ಕೊಡಲಿ ಏಟು ಬಿದ್ದಿರೋದು ಈಗ ಹಾಸನ ಆಯಿತು. ಈಗ ಮತ್ತೆ ಮಂಡ್ಯದಲ್ಲೂ ಕೂಡ ಕಾನೂನು ಬಾಹಿರವಾಗಿ ಮರಗಳ ಮಾರಣ ಹೋಮ ಮಾಡಿರೋದು. ಗಾಂಧಿ ಗ್ರಾಮ ನಿರ್ಮಾಣಕ್ಕಾಗಿ ಮರಗಳ ಮಾರಣ ಹೋಮವನ್ನು ಮಾಡಿರೋದಂತ ತಿಳಿದು ಬಂದಂಥ ಮಾಹಿತಿ. ಮತ್ತೊಂದು ಕಡೆ ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳದೆ ಸುಮಾರು 30-40 ವರ್ಷಗಳ ಹಳೆ ಮರಗಳ ಬುಡಕ್ಕೆ ಇವರು ಕೊಡಲಿ ಏಟನ್ನು ಹಾಕಿರೋದು. ನಾವಿನ್ನೂ ವಶನೇ ಪಡಿಸ್ಕೊಂಡಿಲ್ವಲ್ಲ. ನಾವು ಹೇಳಿದ್ವಿ ಮರ ತೆಗಿಬೇಕು ಅಂತ ಹೇಳಿ ಸೂಚನೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಏನು ಅನುಮಾನ ಏನಿಲ್ಲ. ಇದು ನಮ್ಮ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು, ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು. ಮತ್ತು ಆ ಮರಗಳು ಆಲ್ರೆಡಿ ಬಿದ್ದೋಗುವಂಥ ಸ್ಟೇಜಲ್ಲಿ ಇರ್ತಾ ಇದ್ದು ಹಾಗಾಗಿ ಅದನ್ನು ನಾವು ಅರಣ್ಯ ಇಲಾಖೆಯವ್ರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ. ಅರಣ್ಯ ಇಲಾಖೆಯವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಅವರು ಆ ಪ್ರೋಸೆಸ್ ಮಾಡಿರಲಿಲ್ಲ. ಪ್ರೋಸೆಸ್ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನು ರಿಮೂವ್ ಮಾಡಿ ನಾವು ಹೇಳಿದ್ವಿ ಮರ ತೆಗಿಬೇಕು ಅಂತ ಹೇಳಿ ಸೂಚನೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಏನು ಅನುಮಾನ ಏನಿಲ್ಲ. ಇದು ನಮ್ಮ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು, ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು. ಮತ್ತು ಆ ಮರಗಳು ಆಲ್ರೆಡಿ ಬಿದ್ದೋಗುವಂಥ ಸ್ಟೇಜಲ್ಲಿ ಇರ್ತಾ ಇದ್ದು